ಖಂಡಿತ ಅನಿಸಿತ್ತು. ಆ ವಿಚಾರವನ್ನು ನಾನು ಪಕ್ಷದ ಆಂತರಿಕದ ನಮ್ಮ ಅಭ್ಯರ್ಥಿ ಹತ್ರನೂ ವಿಚಾರಗಳನ್ನು ತಿಳಿಸಿದ್ದೆ, ಬೇರೆ ನಮ್ಮ ನಾಯಕರುಗಳ ಹತ್ರನೂ ತಿಳಿಸಿದ್ದೆ. ಸೊ ಜನ ಹುಚ್ಚಂತೂ ಬಂದಿದೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂಥೇಳಿ. ಸೊ ಬಹುತೇಕ ಸೀಟ್ಗಳು ಗೆದ್ದಿರ್ತಕ್ಕಂಥದ್ದು ಅರ್ಬನ್ ವೋಟರ್ಸೇನೆ TVKಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಗಣನೀಯವಾಗಿ ನಾವು ಗಮನಿಸಬೇಕಾಗ್ತದೆ. ದಿನ ಬಹಳ ದೂರ ಇದೆಯಲ್ಲ, 2 ವರ್ಷ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಜನ ತೀರ್ಪು ಕೊಟ್ಟಿದ್ದಾರೆ. ಪಕ್ಷ ಒಗ್ಗಟ್ಟಾಗಿ ಕೆಲವೊಂದು ಗೊಂದಲಗಳಿದ್ರೂ ಕೂಡ ನಮ್ಮ ಸರ್ಕಾರದ ಕೆಲಸಗಳು, ಸಾಧನೆ ಮತ್ತು ಆ ಕ್ಷೇತ್ರದಲ್ಲಿದ್ದಂಥ ಅನುಕಂಪದ ಅಲೆ ಎಲ್ಲವೂ ಕೂಡ ಒಂದಷ್ಟು ಸಹಾಯ ಮಾಡಿದೆ. ಮೇ 20ಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸ್ತಾ ಇದೆ. ಹೊಸತನ, ಹೊಸ ನಾಯಕತ್ವದ ಬಗ್ಗೆ ಗೊತ್ತಿಲ್ಲ. ನೀವು ಹಂಗಂತ ಇದ್ದೀರಿ, ನಾನು ನೋಡ್ತಾ ಇದ್ದೀನಿ. ನೀವು ಕೂಡ ಆಸೆ ಇಟ್ಕೊಂಡಿದ್ದೀರ ಸರ್ ಕೆಲವೊಂದು. ನಾನೇನು MLA ನಾನೇನು MP ಆಸೆ ಇಟ್ಕೊಳಕ್ಕೆ. ಅಲ್ಲ ಸರ್, ನಿಮ್ಮ ಸಹೋದರನ್ನ ಪಟ್ಟದಲ್ಲಿ ನೋಡ್ಬೇಕು ಅಂತ. ಜವಾಬ್ದಾರಿಗಳು ನಿಭಾಯಿಸೋದು ಕಷ್ಟ, ಪಟ್ಟದಲ್ಲಿ ನೋಡಬೇಕು ಅನ್ನೋ ಆಸೆ ಇಲ್ಲ. ಒಂದು ಉತ್ತಮವಾದಂಥ ಆಡಳಿತ, ಒಂದು ರಾಜಕೀಯದಲ್ಲಿ ಏನು ಅವರ ಶ್ರಮ ಇದೆ, ಪರಿಶ್ರಮ ಏನು, ಹೋರಾಟ, ಬದುಕು, ಒಂದು ದಿಟ್ಟ ನಿಲುವನ್ನು ಇಟ್ಕೊಂಡು ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಲಾಷೆ. ನಾಯಕತ್ವ ವಿಚಾರದಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ತಣ್ಣಗಿದೆ, ಒಳಗಡೆ ತಣ್ಣಗಿಲ್ಲ ಅಂತ ಅನ್ಸುತ್ತಾ ನಾವು ಅನ್ಕೋಬೋದ? ಬಾಡಿ ಯಾವಾಗ್ಲೂ ಹೊರಗಡೆ ಕೂಲಾಗಿರುತ್ತೆ, ನಿಮ್ಮ ಬಾಡಿ ಒಳಗಡೆ ಬ್ಲಡ್ಡು ಬಹಳ ಬಿಸಿಯಾಗಿರುತ್ತೆ. ಏನ್ ಮಾಡಕ್ಕಾಗುತ್ತೆ? ಅಲ್ಲಪ್ಪ, ಈಗ ಸ್ವಲ್ಪ ತಿಂಗಳು ನಿಮ್ಮ ಬಾಡಿಲೂ ಅಷ್ಟೇನೆ, ನನ್ನ ಬಾಡಿಲೂ ಅಷ್ಟೇನೆ. ಮೇಲ್ಗಡೆ ನೋಡಿದ್ರೆ ಬಾಡಿ ಕೂಲಾಗಿರುತ್ತೆ, ರಕ್ತ ಬಿಸಿಯಾಗಿರುತ್ತೆ. ಒಳಗಡೆ ಬಿಸಿಯಾಗಿದ್ರೇನೆ ರಕ್ತ ಸಂಚಲನ ಆಗೋದು. ನಿಮ್ದಾದ್ರೆ ನಮ್ದು ಆಗುತ್ತೆ. ಹಿರಿಯ ಸಚಿವರೇ ಈ ಗೊಂದಲಗಳಿಗೆ ಮಾಡಬೇಕು ಅನ್ನೋ ಒತ್ತಡವನ್ನ ಮಾಡ್ತಾರೆ. ಪರಮೇಶ್ವರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಗೊಂದಲಗಳನ್ನು ಬಗೆಹರಿಸಬೇಕು ಅನ್ನೋ ಒಂದು ಒತ್ತಡ ಆಗ್ತದೆ. ಒಳ್ಳೆಯ ಸಲಹೆಗಳನ್ನ ಕೊಟ್ಟಿದ್ದಾರೆ, ನಾನು ಸ್ವಾಗತವನ್ನ ಮಾಡ್ತೇನೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ಮೇಲೆ ಅದು ಮುಗಿದ ಅಧ್ಯಾಯ ಅಂತ ಹೇಳ್ತಾ ಇದ್ದಾರೆ ಸರ್. PK ಹರಿಪ್ರಸಾದ್, ಪರಮೇಶ್ವರ್ ಎಲ್ಲ. ಸಂತೋಷ. ಗ್ಯಾರಂಟಿ ವಿಚಾರದಲ್ಲಿ DK ಶಿವಕುಮಾರ್ ಅವರು ಗ್ಯಾರಂಟಿ ಕೈ ಹಿಡಿದ್ರು, ನಮಗೆ ಬೆಂಬಲ ಆಗ್ತಾ ಇದೆ ಅಂತ ಹೇಳ್ತಾರೆ. ಹಿಂದಿನ ಸಚಿವರು ಗ್ಯಾರಂಟಿ ವರ್ಕೌಟ್ ಆಗ್ತಿರಲ್ಲ, ಜನರು ನೆನಪೆ ಮಾಡ್ಕೊತಾರೆ ಅನ್ನೋ ಮಾತುಗಳಾಗ್ತಾರೆ. ನೋಡ್ರಿ, ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ನಾವು ಚುನಾವಣಾ ಭರವಸೆಗಳನ್ನ ಏನು ಕೊಟ್ಟಿದ್ವಿ ಆ ಭರವಸೆಗಳನ್ನ ಈಡೇರಿಸುತ್ತೆ. ಯಾರು ಕೊಟ್ಟ ಮಾತುಗಳನ್ನ ಹೇಳಿರ್ತೀವಿ ಆ ಮಾತಿನಂತೆ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪಕ್ಷಗಳ ಜವಾಬ್ದಾರಿ ಮತ್ತು ನಮ್ಮ ಪ್ರಣಾಳಿಕೆಯ ವಿಚಾರಗಳನ್ನ ಅನುಷ್ಠಾನ ಮಾಡಬೇಕು, ಪ್ರಮುಖ ಅಂಶಗಳನ್ನ ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಗ್ಯಾರಂಟಿಗಳ ಬಗ್ಗೆ ಜನ ಯಾರು ಬೆನಿಫಿಷಿಯರೀಸ್ ಇದ್ದಾರೆ ಅವರು ಸಂತೋಷದಿಂದ ಇದ್ದಾರೆ. ಅವ್ರಿಗೆ ಲಾಭ ಏನಾಗಿದೆ ಅನ್ನೋದು ಅವರಿಗೆ ವೈಯಕ್ತಿಕವಾಗಿ ಯಾವಾಗ ಇದು ನಮಗೆ ಮುಕ್ತವಾಗಿ ಚರ್ಚೆಗೆ ಬರೋದು ಅಂತ ಅಂದ್ರೆ ಜನರಲ್ ಎಲೆಕ್ಷನ್ಸ್ ಅಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ಚರ್ಚೆಗಳು ಬರುತ್ತೆ. ಕೆಲವು ರಾಜ್ಯಗಳಲ್ಲಿ ಗ್ಯಾರಂಟಿಗಳು ಬೇರೆ ಬೇರೆ ರೀತಿ, ಏನು ಆಂಧ್ರ ಪ್ರದೇಶದಲ್ಲಿರ್ಬೋದು, ಇವತ್ತು ತಮಿಳುನಾಡಿನಲ್ಲಿರ್ಬೋದು, ಬೇರೆ ಪಕ್ಷಗಳು ಏನು ಗ್ಯಾರಂಟಿಗಳು ನಮ್ಮನ್ನ ಫಾಲೋ ಅಪ್ ಮಾಡಿ ಕೊಟ್ಟಿದ್ರು, ಅದು ಕೆಲವರು ತಿರಸ್ಕಾರ ಮಾಡಿರುವಂಥದ್ದು ಉಂಟು, ಕೆಲವರು ಅಕ್ಸೆಪ್ಟ್ ಮಾಡಿರುವಂಥದ್ದು ಉಂಟು. ಸೊ ಒಂದೊಂದು, ಇವತ್ತು ಅಸ್ಸಾಂನಲ್ಲಿ BJP ಸರ್ಕಾರ ಗ್ಯಾರಂಟಿ ಘೋಷಣೆ ಮಾಡಿದೆ. ವೆಸ್ಟ್ ಬೆಂಗಾಲಲ್ಲಿ ಬಿಜೆಪಿಯ ಅಧಿನಾಯಕರೇ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ದೆಹಲಿನಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಯಾರು ಗ್ಯಾರಂಟಿಗಳ ಬಗ್ಗೆ ವಿರೋಧ ಮಾಡ್ತಾರೆ
ಅವರು ಅವರ ನಾಯಕರು ಏನು ಬೇರೆ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರಲ್ಲ ಅದರ ಬಗ್ಗೆ ಚಕಾರ ಎತ್ತದಿಲ್ಲ, ಬರೀ ಕರ್ನಾಟಕದ ಬಗ್ಗೆ ಚಕಾರ ಎತ್ತದೆ. ನೀವು ಅದನ್ನ ಬಹಳ ಪ್ರಮುಖವಾಗಿ ಗಮನಿಸಬೇಕು. ನಮ್ಮ ಚುನಾವಣೆ ಆದಮೇಲೆ, ಕರ್ನಾಟಕದ ಚುನಾವಣೆ ಆದಮೇಲೆ ಯಾವ್ಯಾವ ರಾಜ್ಯಗಳಲ್ಲಿ ಗ್ಯಾರಂಟಿಗಳು ಯಾವ್ಯಾವ ಪಕ್ಷದವರು ಘೋಷಣೆ ಮಾಡಿದ್ರು, ಕಾರಣ ಏನು. ಸೊ ಇವೆಲ್ಲವೂ ಕೂಡ ನೀವು ಎಲ್ಲರೂ ಕೂಡ ಚಿಂತನೆಯನ್ನ ಮಾಡಬೇಕು. ಅದರ ಲಾಭ ಇಲ್ಲ ಅಂತ ಅಂದ್ರೆ ಯಾಕೆ ಕೊಡ್ತಾ ಇದ್ರು ಬಿಜೆಪಿಯವರು? ಬಿಜೆಪಿ ರಾಜ್ಯಗಳೇ ಬಹುತೇಕ ರಾಷ್ಟ್ರದಲ್ಲಿ ಅತಿ ಹೆಚ್ಚು 22 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಕರ್ನಾಟಕದ ನಂತರದ ಎಲ್ಲ ಚುನಾವಣೆಗಳಲ್ಲಿ ಅವರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಅದು ಸಹ ಸಚಿವರು ಪರಿಷ್ಕರಣೆ ಆಗ್ಬೇಕು ಅನ್ನೋ ಒಂದು ಸಲಹೆ ಅಲ್ಲ. ಕೊಡ್ತಾರೆ. ಒಂದಷ್ಟು ವಿಚಾರಗಳು ಚರ್ಚೆನಲ್ಲಿದೆ, ಆದರೆ ನೀವು ಸಹಕಾರ ಕೊಡಬೇಕು. ನೀವೇನ್ ಮಾಡ್ತೀರಿ? ಒಬ್ಬನ ಕಾರ್ಡ್ ಇಲ್ಲ ಅಂತ ಅಂದ್ರೂ ಇವನು ಕಾರ್ಡ್ ಕೊಟ್ಟಿಲ್ಲ ಅಂತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತೋರಿಸ್ತೀರಿ. ಯಾರಿಗೋ ಒಬ್ರಿಗೆ ದುಡ್ಡು ಬಂದಿಲ್ಲ ಅಂತ ಅಂದ್ರೆ 1 ತಿಂಗಳು ದುಡ್ಡು ಬರಲಿಲ್ಲ, ನೀವು ಮೋಸ ಮಾಡ್ತಾ ಇದ್ದೀರಿ ಅಂತ ನೀವೇ ಯಾರೋ ಬಿಜೆಪಿಯವ್ರ ಹತ್ರ ಹೋಗಿ ಮೈಕ್ ಹಿಡಿದ್ಬಿಟ್ಟು ಹೇಳಿಸ್ತೀರಿ.